ಸಕಾರಾತ್ಮಕ ಜೀವನ ಹೇಗೆ ನಡೆಸೋದು ಅನ್ನೋದನ್ನು ವಿಚಾರ ಮಾಡ್ತಾ ಇದ್ದ ಹಾಗೆ ನಮ್ಮ ಗಮನಕ್ಕೆ ಬರುವಂಥ ಬಹಳ ಮುಖ್ಯವಾದ ವಿಷಯ ಅಧ್ಯಾತ್ಮ. ಜೀವನದಲ್ಲಿ ಅಧ್ಯಾತ್ಮವನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅಧ್ಯಾತ್ಮ ಅಂದ ತಕ್ಷಣ ನಾವು ಯಾವ ಧರ್ಮಕ್ಕೆ ಸೇರಿದವರು, ರಿಲಿಜನ್ ಅಥವಾ ರಿಲಿಜಿಯಾಸಿಟಿ ಬಗ್ಗೆ ಚರ್ಚೆ ಶುರುವಾಗ್ಬಿಡುತ್ತೆ. ನಾವು ರಿಲಿಜನ್ ಅಥವಾ ರಿಲಿಜಿಯಾಸಿಟಿ ಬಗ್ಗೆ ಹೇಳ್ತಾ ಇಲ್ಲ, ಸ್ಪಿರಿಚುಯಾಲಿಟಿ ಬಗ್ಗೆ ಹೇಳ್ತಾ ಇದ್ದೀವಿ. ಯಾವುದೇ ಧರ್ಮವನ್ನು ಅಪೇಕ್ಷಿಸದೇ ಕೂಡ ನಾವು ಅಧ್ಯಾತ್ಮದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಧ್ಯಾತ್ಮಿಕವಾಗಿ ಜೀವನ ಮಾಡೋದು ಹೇಗೆ ಅಂತ ಕೇಳಿದರೆ ಅದಕ್ಕೆ ನಮ್ಮ ಉಪನಿಷತ್ತುಗಳಲ್ಲಿ ಮತ್ತು ಬೇರೆ ಬೇರೆ ಧರ್ಮಗ್ರಂಥಗಳಲ್ಲೂ ಕೂಡ ಇದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನೇ ಕುವೆಂಪು ಅವರು ಕೂಡ ಹೇಳೋದು ಆನಂದಮಯ ಈ ಜಗಹೃದಯ ಅಂತ ಹೇಳಿ. ಅಂದರೆ ಅಧ್ಯಾತ್ಮ ಶುರುವಾಗೋದು ಎಲ್ಲಿ ಅಂತಂದರೆ ಎಲ್ಲ ವಸ್ತುವಿನಲ್ಲಿ ಆ ಒಂದು ದೊಡ್ಡ ಅಧ್ಯಾತ್ಮ ತತ್ವವನ್ನು ಕಾಣೋಕ್ಕೆ ಶುರು ಮಾಡಿದಾಗ. ಇದನ್ನು ನಮ್ಮ ಭಾರತೀಯ ಗ್ರಂಥಗಳಲ್ಲಿ, ಉಪನಿಷತ್ತುಗಳಲ್ಲಿ ತುಂಬ ಕೂಲಂಕುಷವಾಗಿ ವಿಚಾರ ಮಾಡಿದ್ದಾರೆ. ನಾವು ಯಾವುದನ್ನು ದೇವರು ಅಂತ ಕರಿತೀವಿ ಅಥವಾ ಒಂದು ಕಾಣದ ಶಕ್ತಿ, ಅತೀತವಾದ ಒಂದು ಶಕ್ತಿ ಇದೆ ಅಂತ ನಾವೇನು ಗ್ರಹಿಸ್ತೀವಿ, ಅದು ಕೇವಲ ಎಲ್ಲೋ ಒಂದಿರೋದು ಅಲ್ಲ, ನಮ್ಮ ಸುತ್ತಮುತ್ತ ಕಾಣುವಂಥ ವಸ್ತುವಿನಲ್ಲೇ ಇದೆ ಅಂತ ಹೇಳಿ. ನನ್ನ ಕಣ್ಣೆದ್ರಿಗೆ ಕಾಣುವಂಥ ಮರ, ನನ್ನ ಕಣ್ಣೆದ್ರಿಗೆ ಕಾಣುವ ನದಿ, ನನ್ನ ಎದುರಿಗೆ ಕಾಣುವಂಥ ಮನೆ, ಮಠ ಅಥವಾ ಪುಸ್ತಕ, ಪೆನ್ನು, ನಮ್ಮ ಕಣ್ಣಿಗೆ ಏನೇನು ವಸ್ತು ಕಾಣುತ್ತೋ ಆ ಎಲ್ಲ ವಸ್ತುವಿನ ಒಳಗೆ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋ ಒಂದು ಮನಸ್ಥಿತಿ ತಲುಪಿದಾಗ ನಾವು ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅದು ಹೇಗೆ ಸಾಧ್ಯ ಅಂತಂದರೆ, ನಮ್ಮ ಕಣ್ಣಿಗೆ ಕಾಣುವಂಥ ಒಂದು ಚಿಕ್ಕ ಪುಟ್ಟ ವಸ್ತುವಿನಲ್ಲೂ ಒಂದು ಅದ್ಭುತವಾದ ಶಕ್ತಿಯನ್ನು ಕಾಣೋದು. ಉದಾಹರಣೆಗೆ ಒಂದು ಇರುವೆ ನಡ್ಕೊಂಡು ಹೋಗ್ತಾ ಇದೆ. ಆ ಇರುವೆ ತನ್ನ ಬಾಯಲ್ಲೊಂದು ಆಹಾರ ಪದಾರ್ಥ ಹಿಡ್ಕೊಂಡು ತನ್ನ ಗೂಡು ಎಲ್ಲಿದೆ ಅಂತ ಹೇಳಿ ಸ್ಪಷ್ಟವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಅದಕ್ಕೆ ಯಾವ GPS ಬೇಡ, ಯಾವ ಮ್ಯಾಪು ಬೇಡ. ಹೇಗೆ ಸಾಧ್ಯ ಆಯಿತು? ಇರುವೆಗೆ ಆ ಶಕ್ತಿ ಬಂದದ್ದು ಹೇಗೆ ಅಂತ ವಿಚಾರ ಮಾಡಿದರೆ ಅದ್ರ ಹಿಂದೆ ನಮಗೆ ಒಂದು ಕಾಣದ ಶಕ್ತಿಯ ಅನುಭವ ಆಗುತ್ತೆ. ಚಿಕ್ಕ ಸಸಿ, ಒಂದು ಪ್ರಾಣಿ ಅದರ ಮೇಲೆ ಕಾಲಿಟ್ಟರೂ ಕೂಡ ಸತ್ತು ನಾಶ ಆಗುವಂಥ ಸಸಿ ಬೆಳೆದು ಹೆಮ್ಮರವಾಗಿ ನಿಂತ್ಕೊಂಡಾಗ ಅದ್ರ ಹಿಂದೆ ಕಾಣುವಂಥ ಶಕ್ತಿ ಎಷ್ಟು ಅದ್ಭುತ ಅಂತ ಅನಿಸುತ್ತೆ. ಅದನ್ನೇ ನಾವು ಆಧ್ಯಾತ್ಮಿಕ ಶಕ್ತಿ ಅಥವಾ ದೇವರು ಅಂತ ಕರೆಯುವಂಥದ್ದು. ಹೀಗೆ ಚಿಕ್ಕ ಚಿಕ್ಕ ವಸ್ತುಗಳಲ್ಲಿ ನಮ್ಗೆ ಕಾಣುವಂಥ ಪ್ರತಿಯೊಂದು ವಸ್ತುವಿನಲ್ಲಿ ಇರುವಂಥ ಅದ್ಭುತತೆಯನ್ನು ನಾವು ಅನುಭವಿಸ್ತಾ ಬಂದರೆ ಆಗ ನಮಗೆ ನಮ್ಮ ಕಣ್ಣಿಗೆ ಕಾಣದ ಒಂದು ದೈವಿಕ ಶಕ್ತಿಯ ಅನುಭವ ಆಗುತ್ತೆ. ಇಂಥ ಅನುಭೂತಿ, ಇಂಥ ಅನುಭವವನ್ನೇ ನಾವು ಆಧ್ಯಾತ್ಮಿಕ ಜೀವನ ಅಂತ ಕರೆಯೋದು. ಇಂಥ ಜೀವನವನ್ನು ನಡೆಸುವಂಥ ವ್ಯಕ್ತಿಗಳ ಮಾನಸಿಕ ಆರೋಗ್ಯ ಅತ್ಯಂತ ಶ್ರೇಷ್ಠ ಮಟ್ಟದ್ದಾಗಿರುತ್ತೆ ಅಂಥೇಳಿ ಹಲವಾರು ಸಂಶೋಧನೆಗಳು ಈಗಾಗಲೇ ತಿಳಿಸಿವೆ. ಇತ್ತೀಚೆಗೆ ಬೌದ್ಧ ಭಿಕ್ಷುಗಳ ಮೇಲೆ ನಡೆದಂಥ ಒಂದು ಸಂಶೋಧನೆ, ಆ ಸಂಶೋಧನೆಯ ಪ್ರಕಾರ ಬೌದ್ಧ ಭಿಕ್ಷುಗಳ ಮಾನಸಿಕ ಸ್ವಾಸ್ಥ್ಯ ಸಾಧಾರಣ ಮನುಷ್ಯರಿಗಿಂತ ಹೆಚ್ಚು ಪಟ್ಟು ಜಾಸ್ತಿ ಚೆನ್ನಾಗಿದೆ ಅಂತ ಹೇಳಿ ಕಂಡು ಬಂದಿದೆ. ಹೇಗೆ ಸಾಧ್ಯ ಆಗುತ್ತೆ ಬೌದ್ಧ ಭಿಕ್ಷುಗಳಿಗೆ ಅಂತ ವಿಚಾರ ಮಾಡಿದರೆ, ಅವರು ನಡೆಸುವಂಥ ಜೀವನ ಕ್ರಮ ಯಾವುದಕ್ಕೂ ಅಂಟಿಸ್ಕೊಳ್ಳದೆ ಎಲ್ಲ ವಸ್ತುವಿನಲ್ಲಿ ಒಂದು ರೀತಿ ಅದ್ಭುತತೆಯನ್ನು ಕಾಣ್ತಾ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಹೀಗೆ ಅವರ ಮಾನಸಿಕ ಆರೋಗ್ಯ ಹೆಚ್ಚು ಸದೃಢವಾಗಿದೆ ಅಂತ ಹೇಳಿ ಕಂಡು ಬಂದಿದೆ. ಇದೇ ರೀತಿಯ ಹಲವಾರು ಸಂಶೋಧನೆಗಳು ಇತ್ತೀಚಿನ ಕಾಲಗಳಲ್ಲಿ ನಡೆದಿದೆ. ಆ ಎಲ್ಲ ಸಂಶೋಧನೆಗಳು ಹೇಳೋದೇನು ಅಂತಂದರೆ, ಯಾವಾಗ ಮನುಷ್ಯನಿಗೆ ಆ ಆಧ್ಯಾತ್ಮಿಕ ಜೀವನ ಅಥವಾ ಆ ಆಧ್ಯಾತ್ಮಿಕ ಯೋಚನೆಗಳು ಮನಸ್ಸಿಗೆ ಬರುತ್ತೆ, ಅಂದರೆ ಮನುಷ್ಯನಿಗಿಂತ ಅತೀತವಾದ ಮೆಟಾಫಿಸಿಕಲ್ ಕಾನ್ಷಿಯಸ್ನೆಸ್, ಮೆಟಾಫಿಸಿಕಲ್ ಕಾಗ್ನಿಷನ್ ಅಂತ ಏನು ಹೇಳ್ತೀವಿ, ಅಂಥ ಅತೀತ ಶಕ್ತಿಯ ಅನುಭವ ಮನುಷ್ಯನಿಗೆ ಆದಾಗ ಅದರ ಹಿಂದೆ ಅವನಿಗೆ ಆಧ್ಯಾತ್ಮದ ಅನುಭವ ಉಂಟಾಗುತ್ತೆ. ಯಾವಾಗ ಆಧ್ಯಾತ್ಮದ ಅನುಭವ ಉಂಟಾಗುತ್ತೆ ಆಗ ಜೀವನದ ಚಿಕ್ಕ ಪುಟ್ಟ ಕಷ್ಟಗಳೆಲ್ಲ ಒಂದು ದೊಡ್ಡ ವಿಷಯವಾಗಿ ಕಾಣಿಸೋದೇ ಇಲ್ಲ, ಅಥವಾ ಜೀವನಕ್ಕೆ ಒಂದು ಹೊಸ ಅರ್ಥ, ಒಂದು ಹೊಸ ರೂಪ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಯಾವಾಗ ಜೀವನಕ್ಕೆ ಹೊಸ ಅರ್ಥ ಬರುತ್ತೆ, ಅದರಿಂದ ಮಾನಸಿಕ ಆರೋಗ್ಯ ತನ್ನಷ್ಟಕ್ಕೆ ಚೆನ್ನಾಗಿ ವೃದ್ಧಿಪಡಿಸುತ್ತೆ. ಹೀಗೆ ಆಧ್ಯಾತ್ಮಿಕ ಜೀವನ ಅನ್ನೋದು ಕೂಡ ಮನುಷ್ಯನ ಸ್ವಾಸ್ಥ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇದಕ್ಕೆ ಹಲವಾರು ಜನರ ಸಂಶೋಧನೆಗಳು ಮತ್ತು ವರ್ಕ್ಶಾಪ್ಗಳು ಕೂಡ ಈಗಿನ ಕಾಲದಲ್ಲಿ ನಾವು ನೋಡಿದ್ದೇವೆ. ಈ ಎಲ್ಲ ವರ್ಕ್ಶಾಪ್ಗಳಲ್ಲಿ ಹೇಳ್ಕೊಡೋದೇನು ಅಂತಂದರೆ, ನಾವು ನಿತ್ಯ ನಡೆಸುವ ಜೀವನದ ಕ್ರಮ ಏನಿದೆ, ನಾವು ಬೆಳಗ್ಗಿಂದ ರಾತ್ರಿವರೆಗೂ ಮಾಡುವಂಥ ಪ್ರತಿಯೊಂದು ಕೆಲಸ, ಆ ಕೆಲಸದಲ್ಲಿ ನಾವು ಒಂದು ಉನ್ನತಿಯನ್ನು ಕಾಣಬೇಕು ಅಥವಾ ಆ ಕೆಲಸದಲ್ಲಿ ಒಂದು ಅದ್ಭುತತೆಯನ್ನು ಕಾಣಬೇಕು.
ನಾನಾಗಲೇ ಹೇಳಿದಾಗೆ ಒಂದು ಇರುವೆ ತನ್ನ ಆಹಾರ ತಗೊಂಡು ಹೋಗೋದರಲ್ಲಿ ಅದ್ಭುತತೆ ಕಾಣುವ ಹಾಗೆ ನಾನಿವತ್ತು ಒಬ್ಬ ವ್ಯಕ್ತಿಯ ಜೊತೆಗೆ ಮಾತಾಡಿ ಅವರ ಮನಸ್ಸಿಗೆ ಸಮಾಧಾನ ಮಾಡಿದೆ ಅಂದರೆ ಅದ್ರ ಹಿಂದೆ ಇರುವ ಅನುಭವ ಎಷ್ಟು ಚೆನ್ನಾಗಿದೆ ಅಂತ ತಿಳ್ಕೊಂಡಾಗ ಓ ಇದು ನನ್ನ ಶಕ್ತಿ ಅಲ್ಲ, ನನ್ನ ಹಿಂದೆ ಒಂದು ಅಧ್ಯಾತ್ಮ ಶಕ್ತಿ ಇದೆ ಅಂತ ಹೇಳಿ ಅದರ ಅನುಭವ ಬರುತ್ತೆ. ಅಥವಾ ಇನ್ಯಾವುದೊಬ್ಬ ವ್ಯಕ್ತಿ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಒಂದು ಹೊಸ ರೀತಿಯ ಪ್ರೋಗ್ರಾಮನ್ನು ಸೃಷ್ಟಿ ಮಾಡಿದಾಗ ಓ ಈ ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿ ಬಂದಿದೆ, ಇದು ನನ್ನೊಬ್ಬನ ಪ್ರಯತ್ನ ಅಲ್ಲ, ನನ್ನ ಹಿಂದೆ ಒಂದು ಅದ್ಭುತ ಶಕ್ತಿ ಇದೆ ಅಂತ ಅನುಭವ ಬರುತ್ತೆ. ಹೀಗೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅಧ್ಯಾತ್ಮವನ್ನು ಕಾಣ್ತಾ ಕಾಣ್ತಾ ನಾವು ಜೀವನದಲ್ಲಿ ಒಂದು ಏಳಿಗೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ಫಿಲಾಸಫಿಯನ್ನು ಆಧಾರವಾಗಿಟ್ಕೊಂಡು ಕುಡಿತದ ದುಶ್ಚಟವನ್ನು ಬಿಡಿಸಲಿಕ್ಕೆ 12 ಸ್ಟೆಪ್ಸ್ ಪ್ರೋಗ್ರಾಮ್ ಅಂತ ಕರೀತಾರೆ. 12 ಸ್ಟೆಪ್ಸ್ ಪ್ರೋಗ್ರಾಮಲ್ಲಿ ಕೂಡ ಇದೇ ವಿಚಾರವನ್ನು ಕುಡಿತದ ದುರ್ವ್ಯಸನದಲ್ಲಿರುವಂಥ ವ್ಯಕ್ತಿಗಳಿಗೆ ಹೇಳಿಕೊಟ್ಟು ಅವರು ಆ ದುಶ್ಚಟದಿಂದ ಆಚೆ ಬರಲಿಕ್ಕೆ ಹಲವಾರು ರೀತಿಯ ಟ್ರೈನಿಂಗನ್ನು ಕೊಡ್ತಾರೆ, ವರ್ಕ್ಶಾಪ್ಸನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ಅಧ್ಯಾತ್ಮದ ಶಕ್ತಿ ಎಷ್ಟಿದೆ ಅಂತಂದರೆ ವ್ಯಸನದಲ್ಲಿ ದುಶ್ಚಟಗಳಲ್ಲಿ ಮುಳುಗಿರುವಂಥ ವ್ಯಕ್ತಿಗಳನ್ನು ಕೂಡ ಆಚೆ ಕರ್ಕೊಂಡು ಬರಲಿಕ್ಕೆ ಅದು ಸಮರ್ಥವಾಗಿದೆ. ಹಾಗಾಗಿ ಆಧ್ಯಾತ್ಮಿಕ ಜೀವನ, ಆಧ್ಯಾತ್ಮಿಕ ಯೋಚನೆಗಳು ಮನುಷ್ಯನ ಆರೋಗ್ಯಕ್ಕೆ, ಮಾನಸಿಕ ಸ್ವಾಸ್ಥ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಅಂಶ. ಇಂಥ ಅಧ್ಯಾತ್ಮವನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ಸಕಾರಾತ್ಮಕ ಜೀವನವನ್ನು ನಡೆಸೋಣ. ನಮಸ್ಕಾರ.